ಆಲ್ರೈಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ನೋಡ್ತೀವಿ, ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಆಗಲೇ ನಾವು ನೋಡಿದೀವಿ. ಇದೆಷ್ಟನೇದು? 5ನೇ ಸ್ಪೆಲ್ಲಿಂಗ್ ರೂಲ್ ಇದು. ಓಕೆ, ಸೊ 1, 2, 3, 4 ಆಲ್ರೆಡಿ ನೋಡಿದೀವಿ. ಇದು 5ನೇ ಸ್ಪೆಲ್ಲಿಂಗ್ ರೂಲ್. ಸ್ಪೆಲ್ಲಿಂಗ್ ರೂಲ್ ನಮಗೆ ಸ್ಪೆಲ್ಲಿಂಗ್ ರೂಲ್ ನ ಕಲಿಯಬೇಕಾ? ಹೌದು, ಕಲಿಬೇಕು. ಯಾಕೆ? ಓದೋದು ಮತ್ತೆ ಬರೆಯೋಕೆ ಸ್ಪೆಲ್ಲಿಂಗ್ ರೂಲ್ ಮುಖ್ಯವಾಗಿ ಬೇಕಾ ಅಂತ ಕೇಳಿದ್ರೆ ಬೇಕು. ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಸ್ಪೆಲ್ಲಿಂಗ್ ರೂಲ್ ನೀವು ಗೊತ್ತಿದ್ದ ಮಟ್ಟಿಗೆ ನಿಮಗೆ ತುಂಬಾ ಓದಕ್ ಬರುತ್ತೆ, ತುಂಬಾ ಬರೆಯಕ್ ಬರುತ್ತೆ ಅಂತಲ್ಲ. ಸ್ಪೆಲ್ಲಿಂಗ್ ರೂಲ್ ನಿಮ್ಮ ಡೌಟ್ ಕ್ಲಿಯರ್ ಮಾಡುತ್ತಷ್ಟೇ. ಓದ್ಬೇಕಾದ್ರೆ ಅದು ನಿಮ್ಮ ತಲೆಯಲ್ಲಿ ಇರಲ್ಲ. ಸ್ಪೆಲ್ಲಿಂಗ್ ರೂಲ್ ಯಾವುದು ತಲೆಯಲ್ಲಿ ಇರಲ್ಲ. ಅಥವಾ ನಿಲ್ಸಿದಾಗ ಇದನ್ನ ಹಿಂಗ್ ಓದ್ಬೇಕಾ ಹಂಗ್ ಓದ್ಬೇಕಾ ಅಂತ ನೋಡಿದಾಗ ಹೌದು ಮೇ ಬಿ ನೆನಪಿಗೆ ಬಂದ್ರೆ ನೀವು ಸ್ಪೆಲ್ಲಿಂಗ್ ರೂಲ್ ನ ಬರಿಬಹುದು. ಬಟ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಇದ್ಯಾಕೆ ಹಿಂಗಿದೆ ಅದ್ಯಾಕೆ ಹಂಗಿದೆ ಅನ್ನೋದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ನಾವು ಸ್ಪೆಲ್ಲಿಂಗ್ ರೂಲ್ಸ್ ನ ಮೊರೆ ಹೋಗ್ಲೇಬೇಕು. ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಬೇಕೇ ಬೇಕು. ಸೊ ಕಡ್ಡಾಯವಾಗಿ ಸ್ಪೆಲ್ಲಿಂಗ್ ರೂಲ್ಸ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಏನಿದೆ, ಎಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಎಲ್ಲದನ್ನು ಕಲ್ತ್ಕೊಳ್ಳಿ. ಓಕೆ, ರೈಟ್. ಸೊ ಈಗ ನಾವು ರೂಲ್ ನಂಬರ್ 5, ಸ್ಪೆಲ್ಲಿಂಗ್ ರೂಲ್ ನಂಬರ್ 5 ನೋಡೋಣ. 5 ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, the two letter CK is only used after a single short vowel. ಅಂದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಓದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ. ನಂತರ ಮಾತ್ರ CK ಬರುವುದು. ಶಾರ್ಟ್ ವವೆಲ್ ಆದ ನಂತರ ಮಾತ್ರ CK ಬರುವುದು. ಎಕ್ಸೆಪ್ಷನ್ಸ್ ಇದೆ, ಇಲ್ಲ ಅಂತಿಲ್ಲ, ಬಟ್ ಬಹಳ ಕಡಿಮೆ. ಸೊ ಹಾಗಾಗಿ ನೆಗ್ಲಿಜಿಬಲ್ ಎಕ್ಸೆಪ್ಷನ್ಸ್. ರೈಟ್. ಈಗ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಇಲ್ಲಿ ಎಲ್ಲ ನೋಡಿ, ಆ, ಎ, ಇ, ಅ, ಅ. ಸೊ ಈ ವರ್ಡ್ಸ್ ನೋಡಿ, ಬ್ಯಾಕ್, ಸ್ಯಾಕ್, ರ್ಯಾಕ್, ಸ್ಮ್ಯಾಕ್, ಆ, ಪೆಕ್, ಡೆಕ್, ರೆಕ್, ಚೆಕ್, ಎ, ಪಿಕ್, ಸ್ಟಿಕ್, ಬ್ರಿಕ್, ಕ್ಲಿಕ್, ಇ, ರಾಕ್, ಶಾಕ್, ಮಾಕ್, ಡಾಕ್, ಅ, ಡಕ್, ಸ್ಟಕ್, ಲಕ್, ಸ್ಟ್ರಕ್, ಅ. ಸೊ ಇಲ್ಲೆಲ್ಲ ಏನಿದೆ? ಆ, ಎ, ಇ, ಅ, ಅ. ಇವೆಲ್ಲ ಏನು? ಶಾರ್ಟ್ ವೊವೆಲ್ಸ್. ಯಾವುದು? O, U, I, E, A. ಇವೆಲ್ಲ ಶಾರ್ಟ್ ವೊವೆಲ್ಸ್. ಶಾರ್ಟ್ ವೊವೆಲ್ಸ್ ಆಗಿರೋದ್ರಿಂದ ಅಲ್ಲಿ CK ಹಾಕಬೇಕು. ದಟ್ಸ್ ಅ ರೂಲ್. ಅದು ಯಾಕೆ ಅನ್ನೋದಕ್ಕೆ ಮತ್ತೆ ಕ್ಲಾರಿಫಿಕೇಶನ್ ಇದೆ, ಅದಾದ್ಮೇಲೆ ನೋಡೋಣ. ಹಾಗಾದ್ರೆ ಲಾಂಗ್ ವೊವೆಲ್ ಬಂದ್ರೆ ಏನ್ ಮಾಡೋದು? ಲಾಂಗ್ ವೊವೆಲ್ ಬಂದ್ರೆ CK ಆಪ್ಷನ್. CK ಕನ್ನಡ ಇಂಗ್ಲಿಷ್ ಅಲ್ಲಿ CK. ಈಗ ಕ ಉಚ್ಚಾರಣೆಗೆ CK ಬಿಟ್ಟರೆ ಬೇರೆ ಏನಿದೆ? K ಇದೆ ಅಲ್ವಾ, ಅಥವಾ CH ಇದೆ, ರೈಟ್? ಅದು ಯಾವ್ದು ನೋಡೋಣ. ಇಲ್ಲಿ ನೋಡಿ, ಸೊ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕೆಲವು ವರ್ಡ್ಸ್ ಅಲ್ಲಿ CK ಇದೆ, ಕೆಲವು ವರ್ಡ್ಸ್ ಅಲ್ಲಿ ಬರೀ K ಇದೆ. ಬರೀ K ಇಲ್ಲ, KE ಇದೆ. ಬ್ಯಾ, ಅದಕ್ಕೆ ಇಲ್ಲಿ CK ಬಂದಿದೆ. ಇದು ಬೇ, ಅದಕ್ಕೆ ಇಲ್ಲಿ K ಬಂದಿದೆ. KE, ಬರೀ K ಅಲ್ಲ, KE ಬರಬೇಕು. ಬ್ಯಾಕ್, ಬೇಕ್, ಸ್ಯಾಕ್, ಸೇಕ್. ಓಕೆ, ಸೊ ಇಲ್ಲಿ KE ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಆ ಪದನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಾವು ಸೇ ಅಂತ ಹೇಳ್ಬೇಕು, ಸೇಕ್. ಅಥವಾ ಸೊ ಇದನ್ನ ಲಾಂಗ್, ಈಗ ನಮಗೆ ಹೆಂಗ್ ಗೊತ್ತಾಗ್ಬೇಕು? ಅದನ್ನ ಎ ಅಂತ ಹೇಳ್ಬೇಕಾ, ಆ ಅಂತ ಹೇಳ್ಬೇಕಾ? ಹೆಂಗ್ ಗೊತ್ತಾಗ್ಬೇಕು? ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎ ಆದ್ಮೇಲೆ CK ಇದ್ರೆ ಶಾರ್ಟ್ ವೊವೆಲ್ ಆ ಅಂತ ಹೇಳಿ, ಎ ಆದ್ಮೇಲೆ KE ಇದ್ರೆ ಎ ಅಂತ ಹೇಳಿ. ಇಟ್ಸ್ ವೆರಿ ಸಿಂಪಲ್. ಲಾಂಗ್ ವೊವೆಲ್ ಹೇಳ್ಬೇಕಾ, ಶಾರ್ಟ್ ವೊವೆಲ್ ಹೇಳ್ಬೇಕಾ ಅಂತ ಈಗ ಗೊತ್ತಾಗುತ್ತೆ. ಒಂದ್ ವೇಳೆ ನೀವು ಲಾಂಗ್ ವೊವೆಲ್ ಹೇಳೋದಾದ್ರೆ KE ಹಾಕ್ರಿ, ಶಾರ್ಟ್ ವೊವೆಲ್ ಹೇಳೋದಾದ್ರೆ CK ಹಾಕ್ರಿ. ಅಥವಾ ಆಲ್ರೆಡಿ CK ಇದ್ರೆ ಅದ್ರ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ನಿಮಗೆ ವೊವೆಲ್ ಇದ್ರೆ ಅದನ್ನ ಶಾರ್ಟ್ ವೊವೆಲ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಬ್ಯಾಕ್, ಬೇಕ್, ಸ್ಯಾಕ್, ಸೇಕ್, ರ್ಯಾಕ್, ರೇಕ್, ಸ್ಮ್ಯಾಕ್, ಮೇಕ್, ಟ್ಯಾಕ್, ಟೇಕ್, ಸ್ಟ್ಯಾಕ್, ಸ್ಟೇಕ್, ಹ್ಯಾಕ್, ಹೇಕ್. ಅರ್ಥ ಆಗ್ತಿದೆ? ವೆರಿ ಸಿಂಪಲ್, ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿ. ಒಂದ್ ವೇಳೆ ಇಲ್ಲಿ ಇಲ್ಲ ಅಂದ್ರೆ ಅದು ಆ ತರ ವರ್ಡ್ ಬರಲ್ಲ. ಆಕ್ಚುಲಿ ಬರೀ HAK ಅಂತ ಬರಲ್ಲ, ಇದು STAK ಅಂತ ಬರಲ್ಲ. STAK ಬಂದ್ರೆ ಒಂದ್ ವೇಳೆ, ಈಗ ನಾನು ನಿಮ್ಗೆ ಹೇಳ್ತೀನಿ,
ಡಿಕ್ಟೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸ್ಟ್ಯಾಕ್ ಅಂತ ನಾನು ಹೇಳ್ತೀನಿ ಕನ್ನಡದಲ್ಲಿ. ಸ್ಟ್ಯಾಕ್ ಸ್ಟ್ಯಾಕ್ ಅಂತ ನೀವು ಹೇಳಿದಾಗ ನೀವು STA ಗೊತ್ತು, STA ಕೆ ಬರಿಬೇಕಾ CK ಬರಿಬೇಕಾ ಅಂತ ಗೊತ್ತಿಲ್ಲ. ಸೊ ಸ್ಟ್ಯಾಕ್ ಇದು ಯಾವ ಮೊಬೈಲ್, ಇದು ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್? ಲಾಂಗ್ ಮೊಬೈಲ್. ಸ್ಟ್ಯಾಕ್ ನಾನು ನಿಮಗೆ ಸ್ಟ್ಯಾ ಅಂತ ಹೇಳ್ತೀನಿ ಆಲ್ರೆಡಿ, ಸ್ಟೇ ಅಂತ ಹೇಳೋಲ್ಲ, ಸ್ಟ್ಯಾ ಅಂತ ಹೇಳಿದಾಗ ಇದರ ಅರ್ಥ ಏನು? ಶಾರ್ಟ್ ಮೊಬೈಲ್ ಆದ್ಮೇಲೆ ಯಾವಾಗ್ಲೂ ಸೌಂಡ್ ಬಂದ್ರೆ ಅಲ್ಲಿಗೆ CKನೇ ಹಾಕ್ಬೇಕು. ಸೊ ನೀವು CK ಹಾಕ್ಬೇಕು. ಇಲ್ಲ ನಾನು ಸ್ಟೇಕ್ ಅಂತ ಹೇಳ್ತೀನಿ. ಸ್ಟೇಕ್ ಡಿಕ್ಟೇಷನ್ ಕೊಡ್ಬೇಕಾದ್ರೆ ಸ್ಟೇಕ್ ಅಂತ ಹೇಳ್ತೀನಿ. ಸ್ಟೇಕ್ ಅಂತ ಹೇಳಿದಾಗ ST ಸ್ಟೇ ಅಂತ ಹೇಳ್ತಾ ಇದ್ದೀನಿ A. ಸೊ ಇದು ಲಾಂಗ್ ಮೊಬೈಲ್ ಆಗಿರೋದ್ರಿಂದ KE ಅಂತ ಓದ್ಬೇಕು ಅಥವಾ ಬರಿಬೇಕು. ಅಥವಾ ಇಲ್ಲಿ KE ಇದ್ರೆ ಇದನ್ನ ಲಾಂಗ್ ಮೊಬೈಲ್ ಅಂತ ಓದ್ಬೇಕು. ಸೊ ಓದೋದು ಬರೆಯೋದು ಇವಾಗ ಗೊತ್ತಾಯ್ತಲ್ಲ ಹೇಗೆ ಅಂತ. ಲಾಂಗ್ ಮೊಬೈಲ್ ಹೇಳಿದ್ರೆ CK ಬರಿಬೇಕು. CK ಒಂದ್ ವೇಳೆ ಇದ್ರೆ ಅದನ್ನ ಲಾಂಗ್ ಮೊಬೈಲ್, CK ಶಾರ್ಟ್ ಮೊಬೈಲ್ ಬಂದ್ರೆ CK ಹೇಳ್ಬೇಕು. CK ಮೊದಲೇ ಇದ್ರೆ ಅದನ್ನ ಶಾರ್ಟ್ ಮೊಬೈಲ್ ಆಗಿ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಲ್ಲ? ನೋಡಿ ಪೆಕ್, ಪೀಕ್, ಡಬಲ್ E ಇದೆ. E ಬಂದ್ರೆ E ಅಂತ ಹೇಳ್ಬೇಕು. ಪೀಕ್, ಪೆಕ್, ಪೀಕ್. ಡೆಕ್, ಡೀಕ್, ರೆಕ್, ರೀಕ್. ಸೊ ಡಬಲ್ E ಇದೆ, ಇಲ್ಲಿ K ಇದೆ. ಚೆಕ್, ಚೀಕ್. ಇದು ಶಾರ್ಟ್ ಮೊಬೈಲ್, ಇದು ಲಾಂಗ್ ಮೊಬೈಲ್. ನೆಕ್, ನೀಕ್, ಶಾರ್ಟ್, ಲಾಂಗ್. ಸೊ ಲಾಂಗ್ ಆಗಿರೋದ್ರಿಂದ ಇಲ್ಲಿ K ಇದೆ, ಡಬಲ್ E ಇದೆ. ಹೆಕ್, ಹೀಕ್, ಫ್ಲೆಕ್, ಫ್ಲಿಕ್. ಹಾಗೆ ಪಿಕ್, ಪಿಕ್, ಸ್ಪೈಕ್, ಐ, ಸ್ಪೈಕ್. ಸೊ ಸ್ಪೈ ಅಂತ ಐ ಅಂತ ಬಂದ್ರೆ ಯಾವಾಗ್ಲೂ ನಿಮಗೆ C ಇರಲ್ಲ ಮಧ್ಯದಲ್ಲಿ, IKE ಇರುತ್ತೆ. ಐಕ್ ಅಂತ ಬಂದ್ರೆ ಯಾವಾಗ್ಲೂ IK ಇರುತ್ತೆ ಅಥವಾ IC ಇರುತ್ತೆ ಬೇರೆ ಇದರಲ್ಲಿ. ಓಕೆ, CK ಇರಲ್ಲ. ಈಗ ನೋಡಿ ಪಿಕ್, ನಿಕ್, ಮೈಕ್, ಮೈಕ್ ಅಂತಿದೆ. ಸೊ ಇದನ್ನ ಹಿಂಗ್ ಬರೆಯಕ್ಕಾಗಲ್ಲ, ಇದು ಮಿಕ್ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ಶಾರ್ಟ್ ಮೊಬೈಲ್, ಅದಕ್ಕೆ ಇದು ಮೈಕ್ ಅಂತ ಹೇಳಿದ್ರೆ. ಮೈಕ್ ಅಂದ್ರೆ ಶಾರ್ಟ್ ಫಾರ್ಮ್ ಮೈಕ್ರೋಫೋನ್ ಅಂತ ಆಗುತ್ತೆ. ಓಕೆ, ನಾವು ಸ್ಟಿಕ್, ಸ್ಟೈಕ್, ಬ್ರಿಕ್, ಸ್ಟ್ರೈಕ್, ಕ್ಲಿಕ್, ಲೈಕ್. ಸೊ ಇಲ್ಲಿ ನೋಡಿ, ಇಲ್ಲಿ CK ಇದೆ, ಶಾರ್ಟ್ ಮೊಬೈಲ್, ಶಾರ್ಟ್. ಸೊ ಇಲ್ಲಿ KE ಇದೆ, ಲಾಂಗ್ ಮೊಬೈಲ್, KE ಲಾಂಗ್ ಮೊಬೈಲ್. ಕ್ರಿಕೆಟ್, ಕೈಟ್, ವಿಕೆಟ್, ಲೈಟ್. ಲಾಂಗ್ ಮೊಬೈಲ್, ಶಾರ್ಟ್ ಮೊಬೈಲ್. ಶಾರ್ಟ್, ಲಾಂಗ್. ಈ ಕಡೆ ಶಾರ್ಟ್, ಈ ಕಡೆ ಲಾಂಗ್. ಹಾಗೆ ಇಲ್ಲಿ ನೋಡಿ, ಡಕ್, ಡ್ಯೂಕ್, ಸ್ಟಕ್, ಫ್ಲೂಕ್, ಲಕ್, ಲೂಕ್, ಸ್ಟ್ರಕ್, ನ್ಯೂಕ್, ಬಕೆಟ್, ಪ್ಯೂಕ್, ಬಕ್ಕಲ್, ರಿಬ್ಯೂಕ್, BU, ಟ್ರಕ್, ಜ್ಯೂಕ್. ಸೊ ಇಲ್ಲೆಲ್ಲ ನಿಮಗೆ U ಅಥವಾ U ಬಂದಿದೆ. ಇಲ್ಲಿ U ಸೌಂಡ್ ಏನಿದೆ ಇಲ್ಲೆಲ್ಲ ನಿಮಗೆ K ಇದೆ, KE ಇದೆ, ಇಲ್ಲೆಲ್ಲ CK ಇದೆ. ಯಾಕೆ? ಇದು ಶಾರ್ಟ್ ವೊವೆಲ್, ಇದು ಲಾಂಗ್ ವೊವೆಲ್. ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್, ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್, ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್. ಸೊ ಶಾರ್ಟ್ ವೊವೆಲ್ ಇದ್ರೆ CK ಹಾಕಬೇಕು, ಲಾಂಗ್ ವೊವೆಲ್ ಇದ್ರೆ KE ಹಾಕಬೇಕು. ಅರ್ಥ ಆಯ್ತಾ? ನಾವು ಇನ್ನೊಂದು ಇದರಲ್ಲೇ ಅನ್ಸುತ್ತೆ, ಇದರಲ್ಲ ಇದು ರೂಲ್ ನಂಬರ್ 4. ರೂಲ್ ನಂಬರ್ 5 ಅಲ್ಲಿ ನೋಡೋಣ. ರೂಲ್ ನಂಬರ್ 5 ಅಲ್ಲೂ ಸೇಮ್ ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್ ದೇ ಇದಿರೋದು, ಆದ್ರೆ ಡಬಲ್ ಕಾನ್ಸನೆಂಟ್. ಈಗ ಕೆಲವು ಪದದಲ್ಲಿ ನೀವು ನೋಡಿರ್ತೀರಾ ಡಬಲ್ ಕಾನ್ಸನೆಂಟ್ ಬರುತ್ತೆ. ಸ್ಟ್ಯಾಬ್, ಇದನ್ನ ನಾವು ಸ್ಟ್ಯಾಬ್ಡ್ ಅಂತ ಮಾಡ್ಬೇಕಂದ್ರೆ ಸ್ಟ್ಯಾಬ್ಡ್ ಅಂದ್ರೆ ಇಡಿ ಅಂದ್ರೆ ಫಾಸ್ಟ್ ಫಾರ್ಮ್. ಸ್ಟ್ಯಾಬ್ ಅಂದ್ರೆ ಇರಿಯುವುದು, ಚೂರಿ ಇರಿಯುವುದು, ಚೂರಿಯನ್ನ ಹಾಕುವುದು, ಚೂರಿ ಇರಿಯುವುದು. ಸ್ಟ್ಯಾಬ್ಡ್ ಇಡಿ ಅಂದ್ರೆ ಇರಿದಾಯ್ತು, ಚೂರಿ ಇರಿದ, ಆತ ಅವನಿಗೆ ಚೂರಿ ಇರಿದ. ಹಿ ಸ್ಟ್ಯಾಬ್ಡ್ ಹಿಮ್, ಸ್ಟ್ಯಾಬ್ಡ್. ಸೊ ಫಾಸ್ಟ್ ಫಾರ್ಮ್. ಸೊ ಸ್ಟ್ಯಾಬ್ ಅನ್ನು ನಾವು ಸ್ಟ್ಯಾಬ್ಡ್ ಇಡಿ ಹಾಕ್ಬೇಕಾದ್ರೆ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ, ಬಟ್ ಇಲ್ಲಿ ಡಬಲ್ ಬಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದ್ ವೇಳೆ ಇದಕ್ಕೆ ನಾವು ST, ಈಗ ಪ್ಲೇ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಟ ಆಡು, ಪ್ಲೇ. ಅದಕ್ಕೆ ನಾವು ED ಹಾಕಿದ್ರೆ ಆಟ ಆಡದೆ ಅಂತ ಹೇಳಕ್ಕೆ. ಐ ಪ್ಲೇಡ್, ನಾನು ಆಟ ಆಡದೆ. ಐ ಪ್ಲೇ ಎವ್ರಿ ಡೇ, ನಾನು ಪ್ರತಿದಿನ ಆಡ್ತೀನಿ. ನಾನು ಇವತ್ತು ಆಟ ಆಡದೆ, ಐ ಪ್ಲೇಡ್ ಟುಡೇ. ಸೊ ಪ್ಲೇಡ್ ED ಹಾಕಿದಾಗ ಏನಾಗುತ್ತೆ? ಪಾಸ್ಟ್ ಟೆನ್ಸ್ ಆಗುತ್ತೆ. ಅದೇ ತರ ನಾವು STAB ಗೆ
ಇಡಿ ಹಾಕಿದ್ರೆ ಅದು ಏನಾಗುತ್ತೆ? ಸ್ಟ್ಯಾಬ್ಡ್ ಆಗಲ್ಲ. ಯಾಕೆ ಹೇಳಿ? ಇದಕ್ಕಿಂತ ಮುಂಚೆ ಒಂದು ರೂಲ್ ನಾವು ನೋಡಿದೀವಿ. ಏನ್ ರೂಲು? ಹಾಪ್, HOP, ಹಾಪ್, ಹೋಪ್, ರೈಟ್? ಅದೇ ತರ ಇಲ್ಲಿ ನಾವು ಸ್ಟ್ಯಾಬ್ಗೆ ಇ ಹಾಕಿದ್ರೆ ಏನಾಗುತ್ತೆ? ಈ ವೊವೆಲ್ ಲಾಂಗ್ ಆಗುತ್ತೆ ತಾನೆ, ಸ್ಟೇಪ್ ಆಗುತ್ತೆ, ರೈಟ್? ಹೇಗೆ? TAP, ಟ್ಯಾಪ್. ಇದಕ್ಕೆ ಇ ಹಾಕಿದ್ರೆ ಏನಾಗುತ್ತೆ? ಟೇಪ್. ಟ್ಯಾಪ್, ಇದು ಟ್ಯಾಪ್, ಇದು ಟೇಪ್. ಡಿ ಹಾಕಿದ್ರೆ ಟೇಪ್, ರೈಟ್? ಹಾಗಾಗಿ ಇದು ಸ್ಟ್ಯಾಬ್ ಇರೋದು ನಾವು ಇ ಹಾಕಿದಾಗ ಸ್ಟೇಬ್ ಆಗುತ್ತೆ, ಅದಕ್ಕೆ ಮತ್ತೊಂದು ಡಿ ಹಾಕಿದ್ರೆ ಅದು ಸ್ಟೇಬ್ಡ್ ಆಗುತ್ತೆ. ಆದ್ರೆ ನಮಗೆ ಸ್ಟ್ಯಾಬ್ ಅನ್ನೋದು ಸ್ಟ್ಯಾಬ್ಡ್ ಅಂತಾನೆ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಇನ್ನೊಂದು ಬಿ ಹಾಕ್ತೀವಿ, ಡಬಲ್ ಬಿ. ಸೊ ಈ ಏದು ಶಾರ್ಟ್ ವೊವೆಲ್ ಸೌಂಡ್ ಇದೆಯಲ್ಲ, ಶಾರ್ಟ್ ವೊವೆಲ್ ಸೌಂಡ್ ನ ಉಳಿಸ್ಕೊಳ್ಳಕ್ಕೆ ನಾವು ಡಬಲ್ ಬಿ ಹಾಕ್ತೀವಿ. ಅವಾಗ ಏನ್ ಮಾಡ್ಬೇಕು? ಯಾವುದೇ ಲಾಂಗ್ ವೊವೆಲ್, ಯಾವುದೇ ಡಬಲ್ ಕಾನ್ಸನೆಂಟ್ ಇದ್ರೆ ಅದ್ರ ಪಕ್ಕದಲ್ಲಿ ಒಂದು ವೊವೆಲ್ ಇದ್ರೆ ಇಟ್ ಈಸ್ ಆಲ್ವೇಸ್, ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಈಸ್ ಆಲ್ವೇಸ್ ಅಂತಾನೆ ಹೇಳ್ಬೋದು, ಆಲ್ವೇಸ್ ಇಟ್ ಈಸ್ ಶಾರ್ಟ್ ವೊವೆಲ್. ಡಬಲ್ ಕಾನ್ಸನೆಂಟ್ ಎಲ್ಲೇ ಬರಲಿ ಅದ್ರ ಪಕ್ಕದಲ್ಲಿ ವೊವೆಲ್ ಇದ್ರೆ ಇಟ್ ಈಸ್ ಆಲ್ವೇಸ್ ಎ ಶಾರ್ಟ್ ವೊವೆಲ್. ಬಹಳ ಕಡಿಮೆ ಲಾಂಗ್ ವೊವೆಲ್ ಇರೋದು. ಶಾರ್ಟ್ ವೊವೆಲ್ ನಿಮಗೆ 99.9% ಶಾರ್ಟ್ ವೊವೆಲ್ ಇರುತ್ತೆ. ಓಕೆ, ಸಿಲ್ ನೋಡಿ, ಸ್ಟ್ಯಾಬ್ಡ್, ಸ್ಟ್ಯಾಬ್ಡ್, ರ್ಯಾಪ್ಡ್, ರ್ಯಾಪ್ಡ್, ಟ್ಯಾಪ್ಡ್. ಸೊ ಇದು ನೀವು ಪಿ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಅದು ಟೇಪ್ಡ್ ಆಗುತ್ತೆ. ನಮಗೆ ಟ್ಯಾಪ್ ಅಂತಾನೆ ಬೇಕು. ಟ್ಯಾಪ್, ಟ್ಯಾಪ್ಡ್, ರ್ಯಾಪ್, ರ್ಯಾಪ್ಡ್, ಸ್ಟ್ಯಾಬ್, ಸ್ಟ್ಯಾಬ್ಡ್. ಹಾಗೆ ಬೇಕು, ಅದೇ ಸೌಂಡೇ ಬೇಕು, ಬಟ್ ಇಡಿ ಹಾಕಬೇಕು. ಅವಾಗ ಏನ್ ಮಾಡಬೇಕು? ಯು ಹ್ಯಾವ್ ಟು ಡಬಲ್ ದ ಲಾಸ್ಟ್ ಕಾನ್ಸೆಪ್ಟ್. ಒಂದ್ ವೇಳೆ ನೀವು ಎಂ ಹಾಕ್ಲಿಲ್ಲ, ಡಬಲ್ ಎಂ ಹಾಕ್ಲಿಲ್ಲ ಅಂದ್ರೆ ಅದು ಜೇಮ್ಡ್ ಆಗುತ್ತೆ. ಜಾಮ್ಡ್ ಅಲ್ಲ, ಜೇಮ್ಡ್. ನಮಗೇನ್ ಬೇಕು? ಜಾಮ್, ಜಾಮ್ಡ್, ರೈಟ್? ಸ್ಲಾಮ್, ಈ ಹಾಕ್ಲಿಲ್ಲ ಅಂದ್ರೆ ಸ್ಲೇಮ್ಡ್ ಆಗುತ್ತೆ, ಸ್ಲಾಮ್ ಆಗಲ್ಲ, ಸ್ಲೇಮ್ಡ್. ಹಾಗಾಗಿ ಡಬಲ್ ಕಾನ್ಸನೆಂಟ್ ಹಾಕ್ತೀವಿ ನಾವು. ಓಕೆ, ಸೊ ಹಾಗೆ ಬಿಗಿನ್, ಬಿಗಿನಿಂಗ್, ರನ್, ರನ್ನಿಂಗ್, ಹಗ್, ಹಗಿಂಗ್, ಸಿಟ್, ಸಿಟ್ಟಿಂಗ್, ಹಿಟ್, ಹಿಟ್ಟಿಂಗ್. ಸೊ ಇದೆಲ್ಲ ಶಾರ್ಟ್ ವೊವೆಲ್ ತಾನೆ. ಇ, ಎ, ಬೆಗಿನ್, ಬಿಗಿನ್ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಹಾಗೆ ಬಿಗ್, ER ಹಾಕ್ಬೇಕಾದ್ರೂ ಹಾಕ್. ಸೊ ಇಲ್ಲಿ ರೂಲ್ ಏನ್ ಹೇಳ್ತಂದ್ರೆ, ಯಾವುದೇ ಸಿಂಗಲ್ ಸಿಲಬಲ್ ಪದವು ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ ಅದಕ್ಕೆ, ಸೊ ಇದೆಲ್ಲ ತಲೆ ಕೆಡಿಸ್ಕೊಬೇಡಿ, ಬೇಕಾದ್ರೆ ಓದಿ ಆಮೇಲೆ ಇದು ಮಾಡ್ಕೊಳ್ಳಿ. ನಾವು ED ಸೇರಿಸಬೇಕಾದ್ರೆ, ING ಸೇರಿಸಬೇಕಾದ್ರೆ ಅಥವಾ ER ಸೇರಿಸಬೇಕಾದ್ರೆ ಇಂದ ಸಫಿಕ್ಸ್ ಸೇರಿಸಬೇಕಾದ್ರೆ ಕೊನೆಯ ಕಾನ್ಸನೆಂಟ್ ಅನ್ನು ಡಬಲ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಸಿಂಗಲ್ ಸಿಲಬಲ್ ಕಾನ್ಸನೆಂಟ್ ಆಗ್ಬೋದು ಅಥವಾ ಕೆಲವು ಸಲ ಡಬಲ್ ಸಿಲಬಲ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಇಲ್ಲಿ ನೋಡಿ, ಇಲ್ಲಿ ಡಬಲ್ ಎನ್ ಹಾಕ್ಲಿಲ್ಲ ಅಂದ್ರೆ ಬರೀ RUNING. ಇದೇನಾಗುತ್ತೆ? ರನ್ನಿಂಗ್ ಆಗಲ್ಲ, ರೂನಿಂಗ್ ಆಗುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ನಾವು ಕಾನ್ಸನೆಂಟ್ ನ ಡಬಲ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಗಾಟ್ ಇಟ್? ಥಿನ್, ಥಿನ್ನರ್. ಇಲ್ಲಿ ಒಂದ್ ವೇಳೆ ಎನ್ ಹಾಕಲ್ಲ ಅಂತ ಇಟ್ಕೊಳ್ಳಿ, THINER. ಇದು ಥಿನ್ನರ್ ಆಗಲ್ಲ, ಥೈನರ್ ಆಗುತ್ತೆ, ಥೈನರ್. ಆ ಕಾರಣಕ್ಕೆ ನಾವು ಹಾಕ್ತೀವಿ. ಇಲ್ಲೂ ಅಷ್ಟೇ, ರನ್, ರನ್ನರ್, ರೂನರ್ ಆಗುತ್ತೆ. ಫ್ಯಾಟ್, ಫ್ಯಾಟರ್. ಇಲ್ಲಿ ಟಿ ಹಾಕಲಿಲ್ಲ ಅಂದ್ರೆ ಫೇಟರ್, ಫೇಟರ್ ಆಗುತ್ತೆ. ಇಲ್ಲಿ ಎನ್ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ವೈನರ್, ವೈನರ್, ವೈನರ್ ಆಗುತ್ತೆ, ಲಾಂಗ್ ವೊವೆಲ್ ಆಗುತ್ತೆ. ಓಕೆ, ಸೊ ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್ಗೆ ಇದು ಒಂದು ನಿಮಗೆ ರೂಲ್ ಆಗುತ್ತೆ. ಶಾರ್ಟ್ ವೊವೆಲ್ ಎಲ್ಲಿ ಹೇಳಬೇಕು, ಲಾಂಗ್ ವೊವೆಲ್ ಎಲ್ಲಿ ಹೇಳಬೇಕು ಅಂತ. ಇನ್ ಮೋಸ್ಟ್ ಆಫ್ ದಿ ಕೇಸಸ್ ನಮಗೆ ಗೊತ್ತಾಗುತ್ತೆ, ಇಂಥ ಕಡೆ ಶಾರ್ಟ್ ವೊವೆಲ್ ಹೇಳಬೇಕು, ಇಂಥ ಕಡೆ ಲಾಂಗ್ ವೊವೆಲ್ ಹೇಳಬೇಕು ಅಂತ. ಓಕೆ, ಸೊ ಈ ರೂಲ್ಸ್ ನಿಮಗೆ ಗೊತ್ತಿರಬೇಕು. ಓದ್ಬೇಕಾದ್ರೆ ಗೊತ್ತಾಗುತ್ತೆ ಸ್ವಲ್ಪ. ಇದನ್ನ ಹಿಂಗೆ ಹೇಳ್ಬೇಕು, ಹಂಗೆ ಹೇಳು. ಇಲ್ಲಿ ಡಬಲ್ ಕಾನ್ಸನೆಂಟ್ ಇದೆ, ಇದನ್ನ ನಾವು ಲಾಂಗ್ ವೊವೆಲ್ ಮಾಡಬೇಕು, ಸಾರಿ ಶಾರ್ಟ್ ಮಾಡಬೇಕು. ಜಾಮ್ ಅಂತ ಹೇಳಬೇಕು ಹೊರತು ಜೇಮ್ ಅಂತ ಹೇಳಬಾರ್ದು. ಇವೆಲ್ಲ ಐಡಿಯಾಸ್. ಓಕೆ, ನೆಕ್ಸ್ಟ್ ನೋಡಿ, ಫ್ಲಾಸ್ ರೂಲ್ ನಂಬರ್ 6. ಫ್ಲಾಸ್ ರೂಲ್ ಅಂತ ಹೇಳ್ತೀವಿ. ಫ್ಲಾಸ್ ರೂಲ್ ಅಂದ್ರೆ ಏನು ನೋಡೋಣ. ಡಬಲ್ ದ ಕಾನ್ಸನೆಂಟ್ ಆಫ್ ಎ ಸಿಂಗಲ್ ಸಿಲಬಲ್ ವರ್ಡ್ ಎಂಡ್ಸ್ ವಿತ್ F, S, L and Z. ಅಂದ್ರೆ ಸಿಂಗಲ್ ಸಿಲಬಲ್, ಯಾವುದೇ ಸಿಂಗಲ್ ಸಿಲಬಲ್ ಪದದ ಕೊನೆಯಲ್ಲಿ F, L, S ಮತ್ತು Z ಬಂದರೆ ಅದನ್ನು ಡಬಲ್ ಮಾಡಿ.
ಯಾವ್ದನ್ನ ಆ ಅಕ್ಷರನ ಡಬಲ್ ಮಾಡಿ, ಸಿಂಗಲ್ ಸಿಲಬಲ್ ವರ್ಡ್. ಉದಾಹರಣೆಗೆ ಸ್ಟಾಫ್, ಡಬಲ್ ಎಫ್ ಇರುವಂತ ಪದಗಳು ಸ್ಟಾಫ್, ಸ್ಟಿಫ್, ವಿಫ್, ಆಫ್, ಕಫ್, ಪಫ್, ಸ್ಟಫ್. ಸೊ ಇವೆಲ್ಲ ಸಿಂಗಲ್ ಸಿಲಬಲ್ ವರ್ಡ್ ಎಫ್ ಅಲ್ಲಿ ಎಂಡ್ ಆಗುತ್ತೆ. ಇದು ಈ ತರ ಇಲ್ಲ ಅಂತ ಇಟ್ಕೊಳ್ಳಿ, ಸ್ಟಾಫ್ ಅಂತಾನೆ ಆಗುತ್ತೆ, ಬಟ್ ನಾವೇನಾದ್ರೂ ಅದಕ್ಕೆ ಆಡ್ ಮಾಡ್ಬೇಕಾದ್ರೆ ಸ್ಟೇಫ್ ಆಗುತ್ತೆ. ಅದು ಸ್ಟಾಫ್ ಇರೋದು ಸ್ಟೇಫ್ ಆಗುತ್ತೆ, ಇಡಿ ಹಾಕಿದ್ರೆ ಏನಾಗುತ್ತೆ, ಸ್ಟೇಫ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಡಬಲ್ ಕಾನ್ಸನೆಂಟ್ ಸ್ಟೇಫ್.